ಅದು ಬಿಟ್ಟುಬಿಟ್ಟು ನಿಮ್ಮ ಮಗ ಕಳ್ಳತನ ಮಾಡ್ಕೊಂಬಂದರೆ ಯಾರಿಗಾದರೂ ಹೊಡೆದು ಬಂದರೆ ನೀವು ಶಬಾಷ್ ಅಂತೀರಾ? ಅಷ್ಟೇ ಇಲ್ಲಿಯ ಅಭಿಮಾನಿಗಳಿಗೆ ನಾವು ಹೇಳ್ತಾ ಇರುವಂಥದ್ದು. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಾವು ಸಾಯೋವರೆಗೆ ಹೇಳ್ತೀವಿ. ಇವಾಗಲ್ಲ, ನಾನು ಕರಿಯ ಮೂವಿಯಿಂದ ಫ್ಯಾನು, ಅರ್ಜುನ್ದಾಗ ಪೊಲೀಸ್ ವೆಂಕಟಪ್ಪ ನೋಡಿ ಫ್ಯಾನ್ ಆದವನು. ಇವಾಗ ಹೇಳ್ತೀನಿ, ಸಾಯೋವರೆಗೂ ಡಿ ಬಾಸ್ ಫ್ಯಾನೇ, ಸತ್ತ ಮೇಲೂ ಡಿ ಬಾಸ್ ಫ್ಯಾನು. ನಟ ದರ್ಶನ್ ನೋಡಲು ಮುಗಿಬಿದ್ದ ಫ್ಯಾನ್ಸ್. ರಾಜ ಎಲ್ಲಿದ್ದರೂ ರಾಜನೇ ಅಂತ ಘೋಷಣೆ. ಹೆತ್ತವರಿಗೆ ಹೆಗ್ಗಣವು ಮುದ್ದು ಅಂತಾರೆ. ಆದ್ರೆ ದರ್ಶನ್ ಏನೇ ಮಾಡ್ಲಿ, ಹೆಂಡತಿಗೆ ಹೊಡೆದ ಕೇಸ್ನಲ್ಲಿ ಜೈಲಿಗೆ ಹೋದ್ರು, ಕಟ್ಟಿಕೊಂಡ ಸತಿ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದ್ರು, ಬಾಯಿ ಬಿಟ್ರೆ ಸಾಕು ಬೈಗುಳ ಹೊರ ಹಾಕಿದ್ರು. ಬರ್ಬರ ಹತ್ಯೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿ 8 ಕೊಲೆ ಕೇಸ್ನ ಆರೋಪಿ ಜೊತೆ ಕೂತು ದಮ್ಮು ಹೊಡೆದ್ರು ಕೂಡ ಫ್ಯಾನ್ಸ್ ಪಾಲಿಗೆ ದರ್ಶನ್ ರಾಜ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗಿದ್ದು, ನಟನನ್ನ ನೋಡಲು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಬಿಟ್ಟಿದ್ರು. ಆದ್ರೆ ಪೊಲೀಸರು ಆ ಆಸೆಗೆ ತಣ್ಣೀರನ್ನ ಎರಚಿದ್ರು. ಗಾಡಿಗೆ ಬಟ್ಟೆ ಸುತ್ತಿಕೊಂಡು ಬಂದಿದ್ದಕ್ಕೆ ದರ್ಶನ ಭಾಗ್ಯ ಸಿಗ್ಲೇ ಇಲ್ಲ. ನಾನು ಒಬ್ಬ ಯಶ್ ಫ್ಯಾನ್ ಆಗಿ ಹೇಳ್ತಿದ್ದೀನಿ, ದರ್ಶನ್ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಇದೆ. ಸೊ ಅವರು ಬಳ್ಳಾರಿಗೆ ಯಾವುದೋ ಸಮಾರಂಭದಲ್ಲಿ ನೋಡಬೇಕಂತ ಒಂದು ಆಸೆ ಇತ್ತು. ಸೊ ಈ ಸಮಾರಂಭದಲ್ಲಿ ನೋಡ್ತಿದ್ವಿ. ಇರಲಿ, ಅವ್ರು ಏನೋ ತಪ್ಪು ಮಾಡಿರ್ಬೋದು, ಬಟ್ ಅದು ನನಗೆ ಕರೆಕ್ಟಾಗಿ ಕಣ್ತುಂಬ ನೋಡ್ಬೇಕಂತೆ, ಕಣ್ತುಂಬ ನೋಡಿ ಪರೋಕ್ಷವಾಗಿ ಕಾಣಬೇಕಂತೆ. ನಾವು ಯಾವುದೋ ಏನಪ್ಪ ಅಂದರೆ ಯಾವುದೋ ಕರೆಕ್ಟಾಗಿ ನೋಡಿದ್ರೆ ಮಾತಾಡಬೇಕು, ಸುಮ್ಮನೆ ಮಾತಾಡೋಕ್ಕಾಗಲ್ಲ. ಬಟ್ ಅವ್ರ ಅಭಿಮಾನ ನಾನು ಯಶ್ ಫ್ಯಾನ್ ಆಗಿ ಹೇಳ್ತೀನಿ, ಅವ್ರ ಮೇಲೆ ತುಂಬ ವಿಶ್ವಾಸ ಪ್ರೀತಿ ಇದೆ. ಸೊ ಅವರು ಆ್ಯಕ್ಚುಲಿ ಬಳ್ಳಾರಿ ಈ ದುರ್ಗಮ್ಮವ್ವ ಇದು ಮೈಸೂರು ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಅಂತೇಳಿ ಅವರು ಆದಷ್ಟು ಬೇಗ ಹೊರಗಡೆ ಬರ್ಬೇಕಂತೇಳಿ ನಾನು ಕೋರ್ಕೊಂಡು. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಂತೆ ನಟನ ಪರ ಅಭಿಮಾನಿಗಳ ಸಂಭ್ರಮ ಮನೆ ಮಾಡಿತ್ತು. ರಾಜ ಎಲ್ಲಿದ್ದರೋ ರಾಜನೇ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ದರ್ಶನ್ ಆದಷ್ಟು ಬೇಗ ಬಿಡುಗಡೆ ಆಗ್ಲಿ ಅಂತ ನಾಳೆ ದುರ್ಗಮ್ಮ ದೇವಿಗೆ ಪೂಜೆಯನ್ನ ಮಾಡಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸರ್, ನಾವು ಒಂದು ಡಿ ಬಾಸ್ ಅಭಿಮಾನಿ. ನಮ್ಮ ಬಾಸ್ನ ಯಾವ ಥರ ನೋಡ್ಬೇಕಂತಿದ್ವಿ ನಾವು. ಅರೆ ಈ ಥರ ನೋಡೋಕೆ ಭಾಳ ಬೇಜಾರಾಗುತ್ತೆ ಸರ್. ಬಂದ್ರಿ ಅಂತೂ ಹಬ್ಬ ಮಾಡ್ತೀವಿ ಸರ್. ಬಾಸ್ ಹೊರಗಡೆ ಬರೋಕ್ಕೆ ಕಾಯ್ತಾ ಇದ್ವಿ. ಬಳ್ಳಾರಲ್ಲಿ ರಿಲೀಸಲ್ಲಿ ಕೊಳ್ಳಿ, ಬಳ್ಳಾರಿ ಅಳ್ಳಾಡಿಸ್ತೀವಿ. 200 ಗಾಡಿ, ಹೂನಾರ, ಫಾರ್ಚುನರ್ ಕಾರುಗಳು. ಬಾಸ್ನಂತೂ ಹೊರಗಡೆ ನಾರ್ಮಲ್ ಕರ್ಕೊಂಬಂದಿದ್ದಾರೆ. ಹೊರಗೆ ಕರ್ಕೊಂಬಾರ ನೋಡಿ, ಇರಿ ಬೆಂಗಳೂರು ಅಳ್ಳಾಡ್ಬೇಕು, ಬಳ್ಳಾರಿ ಕರ್ಕೊಂಬ. ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡಿದ್ರು ಅನ್ನೋ ಆರೋಪ ಅವ್ರ ಮೇಲಿದೆ. ಅವರ ಧರ್ಮಪತ್ನಿ, ಆ ಧರ್ಮಪತ್ನಿ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಚಿಕ್ಕ ಮಗು, ಇದೆಲ್ಲ ನೋಡಿದಾಗ ಬೇಸರ ಆಗಲ್ವಾ ಸರ್? ಇದೇ ಕರೆಕ್ಟ್ ಸರ್. ಸರ್ ಇದು ಕೊಡ್ತೇನೆ ಅಂತ ಹೇಳಿರಲ್ಲ, ಅವಾಗ ರಕ್ಷಣೆ ಕೊಡ್ತೇನೆ ಅಂತ ಸರ್. ಸಾಯತಕ್ಕ ನಾನು ನೋಡಿಕೊಂತ ಅಂತ ಹೇಳನಲ್ಲ ಸರ್. ಅವಾಗ ಹಣ ಕೊಟ್ಟರೆ ಜೀವ ಬರುತ್ತೆ. ಜೀವ ಬರಲ್ಲ. ಆ ಥರ ಮಾಡ್ಬಿಟ್ಟು ಮೆಸೇಜ್, ಆ ಥರ ಮೆಸೇಜ್ ಮಾಡ್ಬಿಡ್ತಲ್ಲ. ಅದೇ ನಿಮ್ಮ ಅಕ್ಕ ನಮ್ಮ ಅಕ್ಕ ಮಾಡಿ ಸುಂಕಿರ್ತಾರ. ಅದೇ ಆ ಥರ ಬಾಸ್ ಮಾಡ್ಬಿಡ್ತೀನಿ, ಮಾಡಿ ನಮ್ಮ ದೇವ್ ಮಾಡೋದು ಹಾಕಲ್ಲ ಅವಾಗ. ಅಭಿಮಾನಿಗಳ ಪಾಲಿನ ಮುದ್ದಿನ ಬಾಸು ಈಗ ಬಳ್ಳಾರಿ ಜೈಲಲ್ಲೇ ಕಂಬಿಯನ್ನ ಎಣಿಸುತ್ತಾ ಮುದ್ದೆಯನ್ನ ಮುರಿತಾ ಇದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಂದು ಕ್ಷಣ ರೇಣುಕಾ ಸ್ವಾಮಿ ಮೆಸೇಜ್ ಹಾಕ್ದ, ಈ ಥರ ಮೆಸೇಜ್ ಹಾಕ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಚಿತ್ರದುರ್ಗದ SP ಗೋ ಅಲ್ಲಿಯ ಸಬ್ ಇನ್ಸ್ಪೆಕ್ಟ್ರಿಗೋ ಒಂದು ಕಾಲ್ ಮಾಡಿಬಿಟ್ಟು 4 ಬಾರಿಸ್ರಿ ಅಂತಂದಿದ್ರೆ ಅಲ್ಲಿಗೆ ಮುಗಿದೋಗ್ಬಿಡೋದು. ಆದರೆ ಎಂಥ ಒಂದು ಕೆಟ್ಟ ಅಭ್ಯಾಸ ನೋಡಿ, ಕರ್ಕೊಂಬಂದು ಚಿತ್ರಹಿಂಸೆ ಕೊಟ್ಟು 17 ಜನ ಸೇರಿಸ್ಕೊಂಡು, ಇದಕ್ಕೆ ಮದ ಅಂತಾರೆ. ಮದ, ದುರಹಂಕಾರ. ದರ್ಶನ್ ಯಾವತ್ತೂ ಹಂಗಿರಲಿಲ್ಲ. ದುಡ್ಡು ಜಾಸ್ತಿ ಆದಾಗ, ಜನಪ್ರಿಯತೆ ಜಾಸ್ತಿ ಆದಾಗ, ಆಮೇಲೆ ಏನು ನನ್ನನ್ನು ಕೇಳೋರು ಯಾರಿದ್ದಾರೆ, ಎಲ್ಲರೂ ಸೆಲ್ಯೂಟ್ ಮಾಡ್ತಾರಲ್ಲ, ಕೇಳೋರು ಯಾರಿದ್ದಾರೆ, ನಾನೇ ಹೊಡಿತೀನಿ, ನಾನೇ ಬಡಿತೀನಿ, ಸತ್ತೋಗ್ಬಿಟ್ಟಾರೆ ರೇಣುಕಾ ಸ್ವಾಮಿ. ಈಗ ಎಲ್ಲಿ ತನಕ ಬಂದು ನಿಂತಿದೆ? ಪತ್ನಿಯಿಂದ ದೂರ, ಮಗನಿಂದ ದೂರ. ಏನೆಲ್ಲ ಆಗಿದೆ ದರ್ಶನ್ ಬಾಳಲ್ಲಿ. ಪತ್ನಿಯಿಂದ ದೂರ, ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲು 326 ಕಿಲೋಮೀಟ್ರ್ ದೂರ ಇದೆ. ಈಗ ದರ್ಶನ್ ದೂರದರ್ಶನ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಕುಟುಂಬಸ್ಥರನ್ನು ವಾರಕ್ಕೊಮ್ಮೆ ನೋಡ್ತಾ ಇದ್ದರು. ಪತ್ನಿ ವಿಜಯಲಕ್ಷ್ಮಿ ಪ್ರತಿ ವಾರ ಭೇಟಿ ಮಾಡ್ತಾನೇ ಇದ್ದರು. ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗಿದ್ದಕ್ಕೆ ವಿಜಯಲಕ್ಷ್ಮಿ ಅವರಿಗೆ ಈಗ ಸಂಕಷ್ಟ ಆಗಿದೆ. ಅವ್ರು ಅಲ್ಲಿಗೆ ಹೋಗ್ಬೇಕಿನ್ನು ಮುಂದೆ. ಮಗನನ್ನು ನೋಡಿ ಮುದ್ದಾಡಬೇಕು ಅನಿಸಿದ್ರು ಕೂಡ ಕಷ್ಟ ಇದೆ. ಬೆಂಗಳೂರಿನಲ್ಲಿ ಒಂದು ಫೋನ್ ಮಾಡಿದರೆ ಸಾಕು ಕರೆಸ್ತಾ ಇದ್ರು. ಆಮೇಲೆ ಈ ಬಳ್ಳಾರಿ ಜೈಲು ಇದೆಯಲ್ಲ, ಇದು 2ನೇ ಅಂಡಮಾನ್ ಜೈಲು.
140 ವರ್ಷದ ಹಿಂದೆ ಬ್ರಿಟಿಷರು ನಿರ್ಮಾಣ ಮಾಡಿದಂಥ ಬಹಳ ಕಠಿಣವಾಗಿರುವಂಥ ಜೈಲು. ಅಂಡಮಾನ್ ಜೈಲಿಗೆ ಕರಿ ನೀರಿನ ಶಿಕ್ಷೆ ಕೊಡುವ ಜೈಲು ಅಂತ ಕರೀತಾರೆ. ಕರಿ ನೀರಿನ ಶಿಕ್ಷೆ, ಅಂಡಮಾನ್ ಸೆಲ್ಯುಲಾರ್ ಜೈಲ್. ಈ ಜೈಲಿಗೆ ಕರಿ ನೀರು ಕಾಲಾಪಾನಿ ಎಲ್ಲ ಸೇಮ್. ಈ ಜೈಲಿಗೆ 2ನೇ ಅಂಡಮಾನ್ ಕಾಲಾಪಾನಿ ಜೈಲು ಅಂತ ಕರೀತಾರೆ, ಅಷ್ಟು ಕಠಿಣವಾಗಿದೆ. ಬ್ರಿಟಿಷರು ಭಾರತ ಬಿಟ್ಟರು ಕ್ರೂರ ಶಿಕ್ಷೆಗಳ ಭಯ ಇನ್ನೂ ಇದೆ. ನೀವು ಯಾವತ್ತಾದರೂ ಈ ಅಂಡಮಾನ್ ನಿಕೋಬಾರ್ ಹೋದಾಗ ನೋಡಿರ್ತೀರಲ್ಲಿ ಸೆಲ್ಯುಲಾರ್ ಜೈಲು. ನಮ್ಮ ರಾಷ್ಟ್ರಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ಹೋರಾಟ ಮಾಡಿದರು ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಇಂಥ ಸ್ವಾತಂತ್ರ್ಯ ಕೊಟ್ಟಂಥ ದೇಶವನ್ನು ನಮಗಿಷ್ಟೆಲ್ಲ ಪ್ರಸಿದ್ಧಿಗಳು ಬಂದಾಗ ಬೇಕಾಬಿಟ್ಟು ಒಬ್ಬರನ್ನು ಕೊಲ್ಲೋದಕ್ಕೆ ಮತ್ತೊಂದು ಮಾಡೋದಕ್ಕೆ ನಾವು ಬಳಸ್ತಾ ಇದ್ದೀವಿ ಅಂತಂದರೆ ಸೆಲೆಬ್ರಿಟಿ ಅಂದರೆ ಏನು ರೀ? ಸೆಲೆಬ್ರಿಟಿಗೂ ಒಬ್ಬ ಕಾಂಜಿ ಪಿಂಜಿ ಮನುಷ್ಯನಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಹೆಂಗೆ ನಡ್ಕೋಬೇಕು? ರಾಜ್ಕುಮಾರ್ ಹೆಂಗೆ ನಡ್ಕೊಂಡ್ರು, ವಿಷ್ಣುವರ್ಧನ್ ಹೆಂಗೆ ನಡ್ಕೊಂಡ್ರು, ಅಂಬರೀಷ್ಗಿಲ್ದೇ ಇರೋ ಚಟ ಇತ್ತೇನಪ್ಪ ಯಾರಿಗಾದರೂ? ಅಂಬರೀಷ್ ಅವರಿಗೆ ಇಲ್ಲದೆ ಇರುವಂಥ ಚಟ ಯಾವುದಪ್ಪ ಇತ್ತು? ಆದರೆ ಯಾವತ್ತೂ ಕೂಡ ಅವ್ರು ಗದರಿರ್ಬೋದು. ಯಾರಿಗಾದರೂ ಹೊಡೆದಿದ್ದಾರಾ? ಅವ್ಯಾಚ್ಯ ಶಬ್ದಗಳಿಂದ ಬೈದಿದ್ದಾರಾ? ಫ್ಯಾನ್ಸ್ಗಳನ್ನು ಯಾವ್ಯಾವುದಕ್ಕೂ ಎತ್ತಿ ಕಟ್ಟುವಂಗೆ ಮಾಡಿದ್ದಾರಾ? ಇಲ್ಲ. ಅದಕ್ಕಾಗಿ ಈಗಲೂ ಕೂಡ ಅಜರಾಮರ ಅವರೆಲ್ಲ. ನೋಡಿ, ಜೈಲುವಾಸ ಮತ್ತಷ್ಟು ಕಠಿಣ ಆಗುತ್ತೆ ಈಗ. ಪರಪ್ಪನ ಅಗ್ರಹಾರ 5 ಸ್ಟಾರ್ ರೆಸ್ಟೋ ಬಾರ್ ಥರ ಇತ್ತು. ಯಾಕೆಂದರೆ ಬೆಂಗಳೂರು ಎಲ್ಲವೂ ಸಿಗುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಿದ ಅಮಾನತು ಶಿಕ್ಷೆ. ಬಳ್ಳಾರಿ ಜೈಲಲ್ಲಿ ರಾಜಾತಿಥ್ಯ ನೀಡಿದರೂ ಅಂಥದ್ದೇ ಶಿಕ್ಷೆ ಫಿಕ್ಸ್ ಆಗತ್ತೆ. ಪರಪ್ಪನ ಅಗ್ರಹಾರದಷ್ಟೇ ಇಲ್ಲಿ ಸಿಗೋದು ಕಷ್ಟ ಇದೆ. ಇಲ್ಲಿ ಕುಖ್ಯಾತ ರೌಡಿಗಳಿದ್ದಾರೆ. ಅಲ್ಲಿ ಯಾರಿದ್ರು? ಪರಪ್ಪನ ಅಗ್ರಹಾರದಲ್ಲಿ ವಿಲ್ಸನ್ ಗಾರ್ಡನ್, ನಾಗ, ಬೇಕ್ರಿ, ರಘು ಜೊತೆ ದರ್ಶನ್ ಅವರ ಸ್ನೇಹ ಇತ್ತು ಮೊದಲೇ. ಆಮೇಲೆ ದೊಡ್ಡ ದೊಡ್ಡ ಪಾಲಿಟಿಷಿಯನ್ಸ್ಗಳು ಫೋನ್ ಮಾಡಿ ವಿಲ್ಸನ್ ಗಾರ್ಡನ್ ನಾಗಾಗೆ ಹೇಳಿ ದರ್ಶನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದರು. ಹಂಗೆ ನಡೀತಿತ್ತು. ಈಗ ಬಳ್ಳಾರಿ ಜೈಲಲ್ಲಿ ನಟೋರಿಯಸ್ ರೌಡಿಗಳಿದ್ದಾರೆ. ಯಾರೆಲ್ಲ ಇದ್ದಾರೆ? ಭೀಮಾ ತೀರದ ಹನುಮಂತ ನಾಯಕ, ಭೀಮಾ ತೀರದ ಹನುಮಂತ ನಾಯಕ್ ಮತ್ತು ಹುಲಿ ಹೈದರ್, ಇವರ ಗಲಭೆ ಕೇಳಿದ್ದೀರಿ. ಇನ್ನು ಬೆಂಗಳೂರಿನ KJ ಹಳ್ಳಿ DJ ಹಳ್ಳಿ ಕೇಸ್ನ 80 ಆರೋಪಿಗಳಿದ್ದಾರೆ. ಕೊಲೆ ಪ್ರಕರಣದ ಬಹುತೇಕ ಆರೋಪಿಗಳೆಲ್ಲ ಇದೇ ಜೈಲಲ್ಲಿದ್ದಾರೆ. ಕೊಲೆ ಪ್ರಕರಣದ ಇವರ ಜೊತೆ ಸಹವಾಸ ಮಾಡಿದರೂ ಕೂಡ ನಟ ದರ್ಶನ್ಗೆ ಸಂಕಷ್ಟ ಫಿಕ್ಸು. ಮತ್ತೊಂದು ಕಡೆ ವಿಕ್ಕಿ ಶೆಟ್ಟಿ ಮತ್ತು ಗ್ಯಾಂಗ್ ಇದೆ ಇಲ್ಲಿ. ವಿಕ್ಕಿ ಶೆಟ್ಟಿ ಕ್ರೈಮ್ ಬಗ್ಗೆ ಇಂಟ್ರೆಸ್ಟ್ ಇದ್ದವರಿಗೆ ಇವ್ರದ್ದೆಲ್ಲ ಇತಿಹಾಸ ಗೊತ್ತಿರುತ್ತೆ. ನಾನು ಹೇಳ್ತಾ ಹೋದರೆ ಒಂದು 4 ದಿವಸ ಬೇಕು. ಪರಪ್ಪನ ಅಗ್ರಹಾರದಲ್ಲಿ ಮಚ್ಚು ಲಾಂಗಿನ ಮಚ್ಚಾಗಳ ಸ್ನೇಹ ಇದೆ. ಆದರೆ ಬಳ್ಳಾರಿಯಲ್ಲಿ ಗನ್ ಹಿಡಿಯೋ ಪಾತಕಿಗಳಿದ್ದಾರೆ. ಗನ್. ಪರಪ್ಪನ ಅಗ್ರಹಾರದಲ್ಲಿ ಮಚ್ಚುಗಿಚ್ಚು, ಇಲ್ಲಿ ಗನ್. ಬಳ್ಳಾರಿ ಜೈಲಿನಲ್ಲಿ ಅಂಡರ್ವರ್ಲ್ಡ್ ಪಾತಕಿಗಳಿದ್ದಾರೆ. ಭೂಗತ ಪಾತಕಿ ವಿಕ್ಕಿ ಶೆಟ್ಟಿ ಗ್ಯಾಂಗ್ ಬಳ್ಳಾರಿಯಲ್ಲೇ ಇದೆ. ನಿತ್ಯಾನಂದ, ಗಣೇಶ್, ಆಕಾಶ್, ದೀಕ್ಷಿತ್ ಇವರೆಲ್ಲ ನಟೋರಿಯಸ್. ಇವರೆಲ್ಲ ಬಳ್ಳಾರಿಯಲ್ಲಿದ್ದಾರೆ. ವಿಶೇಷ ಏನಪ್ಪ ಅಂತಂದರೆ ಬಳ್ಳಾರಿಯಲ್ಲಿ ಸಿಗರೇಟ್ ಇಲ್ಲ, ಗಾಂಜಾ ಇದೆ.